ನಮ್ಮನ್ನೆಲ್ಲ ಅನುಗ್ರಹಿಸಲು ಬಂದಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಎಲ್ಲ ಭಕ್ತ ಜನತೆಯ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ, ಎಲ್ಲ ಶ್ರೋತೃವೃಂದಕ್ಕೂ ಸ್ವಾಗತವನ್ನು ಬಯಸ್ತಾ, ಶ್ರೋತೃವೃಂದದಲ್ಲಿ ಮತ್ತೊಮ್ಮೆ ದಿನನಿತ್ಯದಂತೆ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಪ್ರವಚನದ ಸಂದರ್ಭದಲ್ಲಿ ತಮ್ಮ ಮೊಬೈಲ್ ಅನ್ನ ಸೈಲೆಂಟ್ ಆಗಿ ಮಾಡಿ ಪ್ರವಚನಕ್ಕೆ ಅನುಕೂಲ ಮಾಡಿಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನ ಭಾಗವತ ಪ್ರವಚನದ ಮೂಲಕ ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲ ಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೇಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮ ಹೃದಾ ಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಅಶ್ವತ್ಥಾಮರ ರೂಪದಿಂದ ಪ್ರಳಯಕಾರಕ ಮಾರಕ ರುದ್ರದೇವರು ಕೃಷ್ಣನ ಜೊತೆಗೆ ಭೂಮಿಯಲ್ಲಿ ಅವತರಿಸಿದ್ದಾರೆ. ಆರಂಭದಿಂದ ಕೊನೆಯ ತನಕ ಸಂಹಾರಕ್ಕೆ ಏನು ಬೇಕೋ ಅದನ್ನೇ ಮಾಡಿಕೊಂಡು ಬಂದವರು. ಸದ್ಯ ಈಗ ತನ್ನ ಅವತಾರದ ಕೊನೆಯ ಹಂತದಲ್ಲಿ ಇದ್ದಾರೆ. ಅಶ್ವತ್ಥಾಮಾಚಾರ್ಯರು ಏನು ಮಾಡಿದ್ದಾರೆ? ಪಾಂಡವರ ಶಿಬಿರಕ್ಕೆ ನುಗ್ಗಬೇಕಾಗಿದೆ. ಪಾಂಡವರ ವಂಶವನ್ನು ನಾಶ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅಲ್ಲಿಗೆ ಲಗ್ಗೆ ಇಟ್ಟಿದ್ದಾರೆ. ಅವರ ದೃಷ್ಟಿ ಬಿದ್ದರೂ ಸಾಕಂತೆ ಸಾಯ್ತಾರೆ ಅಂತ. ಅದೇ ಸುಮ್ಮನೆ ಮಲಗಿದ್ದಲ್ಲಿ, ಆ ಮರದ ಬುಡದಲ್ಲಿ ಮಲಗಿದಾಗ ನಿದ್ದೆ ಬರುವುದಿಲ್ಲ ತಾನೆ, ಯಾಕೆ ತುಂಬಾ ಸಮಸ್ಯೆ, ನಿದ್ದೆ ಬರುವುದಿಲ್ಲ. ಅದರಿಂದ ಹೀಗೆ ಮೇಲೆ ನೋಡಿದ್ರು. ಮೇಲೆ ನೋಡಿದ್ದೇ ತಡ, ಏನಷ್ಟು ಒಂದು ಕಾಯಿಗಳು ಧ್ವಂಸ, ಒಂದಷ್ಟು ಕಾಗೆಗಳು ಧ್ವಂಸ. ಆದ್ರಿಂದ ಅಶ್ವತ್ಥಾಮಾಚಾರ್ಯರು ಲಯಕಾರಕ ಚೆನ್ನಾಗಿದೆ ಅವರ ಚಿತ್ರಣ. ವೇದವ್ಯಾಸ ದೇವರು ಅವರ ಚಿತ್ರಣವನ್ನು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮೇಲೆ ನೋಡಿದ್ರು, ಒಂದು ಗೂಗೆಯಿಂದಾಗಿ ಅಷ್ಟೂ ಕಾಗೆಗಳು ಸಾಯುವುದನ್ನು ಅಶ್ವತ್ಥಾಮಾಚಾರ್ಯ ನೋಡಿದ್ರು. ಅದನ್ನು ಉದಾಹರಣೆಯಾಗಿ ತಗೊಂಡ್ರು. ಪಾಂಡವರ ಶಿಬಿರಕ್ಕೆ ತಾನು ಗೂಗೆಯಂತೆ ನುಗ್ಗಿದ್ರು. ಅಶ್ವತ್ಥಾಮರ ದೃಷ್ಟಿಯಲ್ಲಿ ಪಾಂಡವರ ಸಂತತಿ ಒಂದು ರೀತಿ ಕಾಗೆಗಳಂತೆ. ಹೌದು, ಅಶ್ವತ್ಥಾಮಾಚಾರ್ಯರ ಸ್ಥಾನ